GDS ಪೋಸ್ಟ್ನಲ್ಲಿ ಸಿಗುವಂಥ ಸ್ಯಾಲ್ರಿ ಹಾಗೆಯೇ GDS ಜಾಬ್ ಅನ್ನೋದು ಪರ್ಮನೆಂಟ್ ಇದೆನಾ ಅಥವಾ ಇದು ಗೌರ್ಮೆಂಟ್ ಜಾಬಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಾ? ಸೊ ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ ಫ್ರೆಂಡ್ಸ್. ಸೊ ಯಾರೆಲ್ಲ GDSಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡು ಅಪ್ಲೈನ ಮಾಡ್ಬೋದು. ಹಾಗಾಗಿ ಇವಾಗ ನೋಟಿಫಿಕೇಶನ್ GDS ಜಾಬ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರೆಲ್ಲ GDS ಜಾಬ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವ್ರಿಗೆಲ್ಲ ನೋಟಿಫಿಕೇಶನ್ ಬಂದಿದೆ ಅಂತ ಹೇಳ್ಬೋದು. ಸೊ ನಾನು ನೋಟಿಫಿಕೇಶನ್ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮೂಲಕ ಹೇಳ್ತೀನಿ. ಬಟ್ ನೋಡಿ, ಯಾರೆಲ್ಲ GDS ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ ಇದು 10th ಬೇಸ್ ಮೇಲೇ ನಡೆಯೋದ್ರಿಂದ ನೀವು 10th 80% ಮೇಲೆ ಇದ್ದರೆ ನೀವು ಅಪ್ಲೈಯನ್ನು ಮಾಡ್ಬೋದು ಫ್ರೆಂಡ್ಸ್. ಹೌದು. ಸೊ ನೋಡಿ, ಇಲ್ಲಿ ಇವಾಗ 80%ಗಿಂತ ಮೇಲೆ ಇದ್ದವ್ರಿಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸೊ ಕಾಂಪಿಟೇಷನ್ ಇರೋದ್ರಿಂದ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವೇನಾದರೂ 80%ಗಿಂತ ಮೇಲೆ ತಗೊಂಡಿದ್ರೆ ನೀವು ಆರಾಮವಾಗಿ ಅಪ್ಲೈಯನ್ನು ಮಾಡಿ. 80%ಗಿಂತ ಕೆಳಗಡೆ ಇರೋರು ಕೂಡ GDS ಜಾಬ್ ಮಾಡಬೇಕು ಅಂತ ಆಸೆ ಇರೋರು ಅಪ್ಲೈ ಮಾಡಬಹುದು, ಆದರೆ ಚಾನ್ಸಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆಲ್ರೆಡಿ ಬಂದಿದೆ. ಸೊ ನೀವು ಏನು ಮಾಡಬೇಕು ಅಂತ ಅಂದರೆ, ಯಾವ ಒಂದು ಪೋಸ್ಟ್ನಲ್ಲಿ ಕಡಿಮೆ ಹುದ್ದೆಗಳಿವೆ, ನಂಬರ್ಸ್ ಎಷ್ಟು ಕಡಿಮೆ ಇವೆ, ಸೊ ಅಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗೆಯೇ ನಾನು ಮೇನ್ ನಿಮಗೆ ರೆಕಮೆಂಡ್ ಮಾಡೋದು ಅಂತ ಅಂದರೆ ವಿಲೇಜ್ ಸೈಡ್ ನೀವು ಸ್ವಲ್ಪ ಅಪ್ಲೈ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಹಾಗಾಗಿ ನಿಮಗೆ ನೀವು ಅಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವೇನು ಮಾಡಿ, ಯಾರೆಲ್ಲ GDS ಜಾಬ್ಗೆ ಅಪ್ಲೈ ಮಾಡಬೇಕು ಹಾಗೆಯೇ ನಾನು GDS ಜಾಬ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲ 80% ಮೇಲೆ ಇರೋರೇ ಸ್ವಲ್ಪ ಜಾಸ್ತಿ ಹಾಕಿ, ಹಾಗೆ ಕಡಿಮೆ ಇರೋರು ವಿಲೇಜ್ ಸೈಡ್ನಲ್ಲಿ ಸ್ವಲ್ಪ ಟ್ರೈ ಮಾಡಿ. ಅದರಿಂದ ಕೂಡ ಬನ್ನಿ. ಆಲ್ರೆಡಿ ನೋಟಿಫಿಕೇಶನ್ ಅಂತೂ ಬಂದಿದೆ. ಬಟ್ ನೋಟಿಫಿಕೇಶನ್ನಲ್ಲಿ ಏನಿದೆ ಹಾಕಿದ್ದಾರೆ, ಅಪ್ಲಿಕೇಶನನ್ನು ಹೇಗೆ ಹಾಕ್ಬೋದು, ಹಾಗೆಯೇ ನೋಟಿಫಿಕೇಶನ್ನಲ್ಲಿ ಏನೇನಿದೆ, ಸೊ ಅದನ್ನೆಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ GDS ಪೋಸ್ಟ್ ರಿಲೇಟೆಡ್ ಯಾವುದೇ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ ಫ್ರೆಂಡ್ಸ್, ಸೊ ಕನ್ಫ್ಯೂಷನ್ ಆಗಬೇಡಿ. ಸೊ 31/2026ಗೆ ನಿಮ್ಮ ನೋಟಿಫಿಕೇಶನ್ ಬಂದಿದೆ, GDS ಪೋಸ್ಟ್ ನೋಟಿಫಿಕೇಶನ್ ಬಂದಿದೆ ವೆಬ್ಸೈಟ್ನಿಂದ. ಬಟ್ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಫ್ರೆಂಡ್ಸ್. ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಅಪ್ಲಿಕೇಶನ್ ಹಾಕಬೇಕು. ಆದರೆ ರಿಜಿಸ್ಟ್ರೇಷನ್ ಪ್ಲಸ್ ಅಪ್ಲಿಕೇಶನ್ ಹಾಕೋದಕ್ಕೇ ನಿಮಗೆ 14ವರೆಗೂ ಟೈಮ್ ಇದೆ, ಸರಿನಾ? ಹಾಗಿದ್ರೆ ನಾನು ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತ ನಿಮಗೆ ಒಮ್ಮೆ ಹೇಳಿಬಿಡ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇವರು, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಇವಾಗ. ಆಲ್ ಚೀಫ್ ಪೋಸ್ಟ್ಮಾಸ್ಟರ್ ಜನರಲ್ ಸಬ್ಜೆಕ್ಟ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026 respective notification and engagement schedule. Okay na, I am directed to forward here with the descriptive notification of the GDS online engagement schedule 1 January 26 for the information for all concerned. The notification will be made live for registration for January 31st 2026 and candidates will be able to submit online application from February 2 2026. ಗೊತ್ತಾಯ್ತಾ? ಸೊ ಇಲ್ಲಿ ನೋಟಿಫಿಕೇಷನ್ನಲ್ಲಿ ಕೊಟ್ಟಿದ್ದಾರೆ. ಹೌದು, ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋ ದಿನಾಂಕ ಬಂದುಬಿಟ್ಟು 31st 2026 ಆಗಿತ್ತು. ಬಟ್ ನೀವು ಅಪ್ಲಿಕೇಶನ್ ಹಾಕುವಂಥ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಅಂದರೆ February 2 2026ದಿಂದ ಸ್ಟಾರ್ಟ್ ಆಗಿದೆ. ಅಂದರೆ February 2 2026ದಿಂದ ಸ್ಟಾರ್ಟ್ ಆಗಿದೆ. ಅಂದರೆ ನಿನ್ನೆಯಿಂದ ನಿಮಗೆ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಕೂಡ ಇವಾಗಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ, ಸರಿನಾ? ಸೊ ನಿಮಗೆ ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಇವರು ಮುಂದೆ ಕೊಟ್ಟಿದ್ದಾರೆ ನೋಡಿ, ನಾನು ಇದನ್ನು ಡೀಟೇಲಾಗಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಹಾಗೆಯೇ ಎಂಡ್ ಯಾವಾಗ, ಮತ್ತು ನಮಗೆ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ಕರೆಕ್ಷನನ್ನು ಯಾವ ಡೇಟ್ನಲ್ಲಿ ಮಾಡ್ಕೊಳ್ಬೋದು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಬಟ್ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಬಿಡಿ. ಆನ್ಲೈನ್ನಲ್ಲಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಅಂತ ಅಂದರೆ ನೀವು ಹೇಳಿರೋ ಪ್ರಕಾರವಾಗಿ ಒಂದೇ ಸಲ ನೀವು ರಿಜಿಸ್ಟ್ರೇಷನ್
ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರ್ ನೀವು ಹಾಕಬೇಕಂತ ಅಂದರೆ ಇದೇ ರಿಜಿಸ್ಟ್ರೇಷನ್ ನಂಬರ್ ನೀವು ಅಲ್ಲಿ ಕೊಡಬೇಕಾಗತ್ತೆ. ಹಾಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರೋದ್ರಿಂದ ಇಲ್ಲಿ ನೀವು 31st ಸ್ಟಾರ್ಟ್ ಆಗ್ತಾ ಇದೆ, ಅದು ಕೂಡ 14ವರೆಗೂ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಇವತ್ತೇ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ನೀವು ಇವತ್ತಿಂದನೇ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಸಬ್ಮಿಷನ್ ಅಪ್ಲಿಕೇಶನ್ ಡೇಟನ್ನು 2ದಿಂದ ಕೊಟ್ಟಿದ್ದಾರೆ, 2/26 16ವರೆಗೂ ಅವರು ಟೈಮಿಂಗನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಕರೆಕ್ಷನ್ ದಿನಾಂಕ, ಹಾಗೆಯೇ ಕರೆಕ್ಷನ್ ಮಾಡುವಂಥ ಡಾಕ್ಯುಮೆಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ತಪ್ಪಾಗಿದ್ದರೆ ಸೊ ಅದನ್ನು ಕೂಡ ನೀವು ಕರೆಕ್ಷನ್ ಮಾಡಿ ಹಾಕುವಂಥ ಅವರು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ವರಿ ಮಾಡ್ಕೊಳ್ಬೇಡಿ, ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ 14ವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಟೈಮಿಂಗನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಾದ ನಂತರ ಅಪ್ಲಿಕೇಶನ್ ಡೇಟ್ ಕೂಡ ಇವಾಗ ಬಿಟ್ಟಿದ್ದಾರೆ ಅವರು. ಸೊ ಅಪ್ಲಿಕೇಶನ್ ಕೂಡ ಹಾಕ್ತಾ ಇರಿ. ನಾನು ಕೂಡ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನೋಟಿಫಿಕೇಶನ್ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇದಾಗಿ GDS ಪೋಸ್ಟ್ಗೆ ಯಾವ ರೀತಿಯಾಗಿ ಅಪ್ಲೈನ ಮಾಡಬೇಕು, ಹಾಗೆ ರಿಜಿಸ್ಟ್ರೇಷನನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ GDS ಪೋಸ್ಟ್ಗೆ ಸೇರ್ಕೋಬೇಕು ಅಂತಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.